ಯಡಿಯೂರವ್ರ ಕೈ ಮನವಿ ಕೊಟ್ಟಿವ್ರಿ ಮೇಡಮ್, ಹೊಳ್ಳಿ ರಿಪ್ಲೈ ಏನೂ ಇಲ್ಲ. ನೀವು ಯಡಿಯೂರವ್ರ ಕೈ ಕೊಟ್ಟು ಹೋಗಂತ ಹೇಳಿರಿ. ಯಡಿಯೂರವ್ರು ಏನು ರಿಪ್ಲೈ ಕೊಟ್ರಿ, ನಮ್ಮ ಕಡೆ ಕೆಲಸ ಆಕೈತು ಅಥವಾ ನಮ್ಮ ಆಫೀಸ್ನಿಂದ ಇರಂಗಿಲ್ಲ ಅಂತ ಏನಾರು ಒಂದು ಕೊಡ್ಬೇಕಲ್ರಿ. ಅಲ್ಲ, ಅದು ನಿಮಗೆ ಗೊತ್ತಿಲ್ಲ ರೀ, ನಾವು ಕೊಟ್ಟಿವಿ. ನೀವು ನಿಮ್ಮ ಕಡೆ ಕೊಟ್ಟೇ ಇಲ್ಲ ಅಂದ್ರೆ ನಾವು ಇದನ್ನು ಕೊಟ್ಟು ವಾಪಸ್ ಹಂಗೆ ಹೋಗೋದಂತಲ್ರಿ ಮೇಡಮ್. ಇದು ಮೇಡಮ್, ಈಗ ವಿದ್ಯಾರ್ಥಿಗಳು ಹೋರಾಟಕ್ಕೆ ಭಾಳ ಸಾರಿ ಆಗ್ಯಾವ್ರಿ. ಇನ್ಕ ತಕ್ಕ ಯಾರ್ಯಾರು ನೇತೃತ್ವ ತೊಗೊಂಡಾರ ಒಳ್ಳೇದಾಗಲ್ರಿ. ಈ ಸಾರಿ ರೈತ ಸಂಘ ನೇತೃತ್ವ ತೊಗೊಂಡದ್ರಿ, ಕಮಿಷನರ್ ಆಫೀಸ್ಗೆ ಮನವಿ ಕೊಟ್ಟಿವಿ ರೀ. ಈ ಸಾರಿ ತಮಗೇನು ಕೊಡ್ತಾ ಇದ್ದೀವಿ ಅಂತಂದ್ರೆ ರೀ, 3 ವರ್ಷದ ಸರ್ಕಾರ ಲಕ್ಷ ನೇಮಕ ಮಾಡ್ತೀವಿ, ವರ್ಷ 1 ಲಕ್ಷ ಅಂತ ಹೇಳ್ಯಾರ ರೀ. ಅದು ಸುಳ್ಳಾಗ್ಯದ. 56,000 ಅಂತ ಹೇಳ್ಯಾರ, ಅದು ಅಧೋಗತಿ ಅದ ರೀ. ನಮಗೆ 3-4 ದಿನದೊಳಗೆ CM ಜೊತೆ ಒಂದು 50 ವಿದ್ಯಾರ್ಥಿಗಳು, ರಾಜ್ಯದ ರೈತ ಮುಖಂಡರ ನೇತೃತ್ವದೊಳಗೆ ಒಂದು ಮೀಟಿಂಗ್ ಆಗಬೇಕು. ಆಗಲಿಲ್ಲ ಅಂತಂದ್ರೆ ನಾವು ರೈತ ನೇತೃತ್ವದೊಳಗೆ ಧಾರವಾಡದೊಳಗೆ ಹೋರಾಟ ಮಾಡಬೇಕಂತ ಘೋಷಣೆ ಮಾಡಿ. ಒಂದು 3-4 ದಿನದಾಗ ಮೀಟಿಂಗ್ ತಾವು ಅನುಕೂಲ ಮಾಡಿ ಕೊಟ್ರಿ ಅಂದ್ರೆ ಮೇಡಮ್, ನಾವೇನು ಹೋರಾಟ ಮಾಡಂಗಿಲ್ಲ ವಿದ್ಯಾರ್ಥಿಗಳ ಪರವಾಗಿ. ಇಲ್ಲ, ನೀವು ಪ್ರಯತ್ನ ಮಾಡಿರಿ ಮೇಡಮ್. ಒಂದು 4-5 ದಿನದೊಳಗೆ ತಾವು ಮೀಟಿಂಗ್ ಅನುಕೂಲ ಮಾಡಿದ್ರಿ ಅಂತಂದ್ರೆ ಹೋರಾಟ ನಾವು ಇಲ್ಲ, ನೀವು ಪ್ರಯತ್ನ ಮಾಡ್ರೆ ಆಗಿತ್ತು ಆಗುತ್ತೆ ಮೇಡಮ್. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಜಿಲ್ಲೆ ಒಳಗೆ, ನೀವು ಸ್ವಲ್ಪ ಮನಸ್ಸು ಮಾಡ್ರೆ ಆಗುತ್ತೆ. ಹೌದು ಸರ್, ನಮ್ಮ ಮೊಬೈಲ್ ಕಟ್ಟಾಗಿ ಮತ್ತು ಲೇಟ್ ಮಾಡಿ ಸ್ವಲ್ಪ ಸೈಡು ಸರಿಯಾಗಿಲ್ಲ ರೀ. ವಿದ್ಯಾರ್ಥಿಗಳು ಸಾವು ಮಾಡೋದು ಏನು ತಪ್ಪದು ಪೊಲೀಸ್ ಹತ್ರ ಮಾತಾಡಬೇಕು. ಫಸ್ಟಿಗೆ ನಾನು ಅದನ್ನು ಏನು ಮಾಡಿದ್ದೆ, ಮತ್ತೆ ನಾನು ಚೀಫ್ ಸೆಕ್ರೆಟರಿ ಅವ್ರಿಗೆ ACS CMಗೆ ಕಳಿಸ್ಕೊಡ್ತೀನಿ. ಅವರು ಅಲ್ಲಿ ಅವ್ರು ಏನು ಶೆಡ್ಯೂಲ್ ಇದೆ ಬಿಟ್ಕೊಂಡು ಅವ್ರ ಹತ್ರ ಹೇಳ್ತಾರೆ. ನೀವು 3 ದಿನ 4 ದಿನ ಅಂತ ಹೇಳಿದ್ರೆ ನಾನು ಅದಕ್ಕೆ ಆಶ್ವಾಸನೆ ಬರಲ್ಲ. ಬಟ್ ಇಮ್ಮಿಡಿಯೇಟಾಗಿ ಮನವಿ ಕಳಿಸೋದೇನಿದೆ, ನಾನು ಇವತ್ತೇ ಎಲ್ಲ ಕಳಿಸಿ ಅವ್ರಿಗೆ ನಾನು ಖುದ್ದಾಗೂ ಕೂಡ ಮಾತಾಡ್ತೀನಿ. ಆದಷ್ಟು ಶೀಘ್ರದಲ್ಲಿ ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದು ನನ್ನ ಕೈ ಮಾಡೋಕ್ಕಾಗಲ್ಲ. ಅಲ್ಲಿಂದ ಮುಂದೆ ಏನಿದೆ, ಏನು ಪ್ರತಿಕ್ರಿಯೆ ಬರುತ್ತೆ ಅದು ನಾವು ನಿಮಗೆ ಕಮ್ಯುನಿಕೇಟ್ ಮಾಡ್ತೀವಿ. ಮತ್ತೆ ದಯವಿಟ್ಟು ಯಾರೂ ಈ ಥರ ಧೈರ್ಯ ಕಳ್ಕೊಳಕ್ಕೆ ಹೋಗಬೇಡಿ. ಆಯಿತು, ಟೈಮ್ ಆಗಿರ್ಬೋದು, ಬಟ್ ನಾವೆಲ್ಲರೂ ಧೈರ್ಯದಿಂದ ಸ್ವಲ್ಪ 3 ವರ್ಷ ಐತ್ರಿ ಮೇಡಮ್ ರೀ. ಬರೀ ಮಾತಾಡ್ಬಾರ್ದು ಮೇಡಮ್. ಏನಾಗಿದೆ ವಿದ್ಯಾರ್ಥಿಗಳದ್ದು ಭವಿಷ್ಯ ಏನಾಗಿದೆ, ಏಜ್ ಡಿಬಾರ್ ಆಗಲಿಕ್ಕೆ ವಾಪಸ್ ಮನೆಗೆ ಹೋಗ್ಲಿಕ್ಕಾಗ್ಲಾರ್ದು 2 ದಿನದಿಂದ ಒಬ್ಬ ವಿದ್ಯಾರ್ಥಿ ಸರ್ ಆತ್ಮಹತ್ಯೆ ಮಾಡ್ಕೊಂಡ. ಧಾರವಾಡದೊಳಗೆ ಭಾಳ ಸಮಸ್ಯೆ ಆಗ್ಲಿಕ್ಕತ್ತದ. ಒಬ್ರು ಯಾರೋ ಹೆಣ್ಮಗಳು ರೈಲ್ವೆದೊಳಗೆ ಬಿದ್ದು ಅದು ಒಂದು ಸಮಸ್ಯೆ, ಒಂದು 2 ತಿಂಗಳು ಹಿಂಗೆ ಸಮಸ್ಯೆ ಆಗ್ಲಿಕ್ಕತ್ತದ. ಅದಕ್ಕಾಗಿ ಇನ್ಕತ್ತಕ್ಕೆ ಅವ್ರು ವಿದ್ಯಾರ್ಥಿಗಳು ಮಾಡ್ಯಾರ ಮೇಡಮ್. ಇದು ಪಕ್ಷಾತೀತ, ಜಾತ್ಯತೀತ, ಧರ್ಮಾತೀತ ರೀ. ರೈತ ಸಂಘ ನೇತೃತ್ವದೊಳಗೆ CM ಅವರು ಡೇಟ್ ಕೊಟ್ಟರೆ ಭಾಳ ಒಳ್ಳೆಯದು ಮೇಡಮ್. ಮುಕ್ತವಾಗಿ ಚರ್ಚೆ ಮಾಡೋದು ತಮ್ಮ ನೇತೃತ್ವದೊಳಗೆ. ಆಗಲಿಲ್ಲ ಅಂದ್ರೆ ನಾವು ಹೋರಾಟ ಘೋಷಣೆ ಮಾಡ್ತೀವಿ. ಇದೊಂದು ತಮಗೆ ಗಟ್ಟಿ. ನಾನು ಫಸ್ಟ್ ಕಳಿಸ್ಕೊಡ್ತೀನಿ, ಅಲ್ಲಿಂದ ರೆಸ್ಪಾನ್ಸ್ ಬರ್ತೀವಿ. ದಯವಿಟ್ಟು ಸಿ ಏನು ರೆಸ್ಪಾನ್ಸ್ ಬರುತ್ತೆ, ಆ ನಂತರ ರೆಸ್ಪಾನ್ಸ್ ಬರ್ತೀವಿ. ಅಲ್ಲಿ ಮೇಡಮ್ ಅವರಿಂದ ನಾವು ಹೋರಾಟ ಮಾಡೋದು ಮುಗಿಸಿತ್ತು. ಆಗ ಮಂತ್ರಿ ಚೇಂಜ್ ಆದರು. ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮನವಿಯನ್ನು ಕೊಟ್ಟು ಅವರ ಗೌರವಿತವಾಗಿ ಕರೆದ ಇಲ್ಪ ನಾ ಮಾಡಿಕೊಡ್ತೀನಿ, ಇಷ್ಟು 2,80,000 ಹುದ್ದೆ ನಮ್ಮ ಜವಾಬ್ದಾರಿ ಐತಿ ಅನ್ನುವಂಥ ಮಾತಿನ ಅವರು ಕೊಡ್ಬೋದು ಅಂತೇಳಿ ನಾವು ನಿರೀಕ್ಷೆ ಯಾಕಂದರೆ ಒಬ್ಬರು ಹೋರಾಟ ಚಾಲ ಮಾಡಿ ಅಂತೇಳಿ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ಕೊಟ್ಟು ಅವ್ರು ಕರೆದು ಗೌರವಿತವಾಗಿ ಮಾಡಿದ್ರು. ಅವ್ರಿಗೂ ಒಳ್ಳೇದೈತಿ, ನಮಗೂ ಒಳ್ಳೇದೈತಿ. ಯಾಕಂದ್ರೆ ಹೋರಾಟ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಯಾಕಂದ್ರೆ ಮಕ್ಕಳು ಪಾಪ ಶಾಲೆ ಬಿಟ್ಟು ನಾವೆಲ್ಲ ರೈತರ ಕೆಲಸ ಬಿಟ್ಟು ಈ ದುಡ್ಡಾದ ಸೀಸನ್ ಇದನ್ನೆಲ್ಲ ಬಿಟ್ಟು ನಾವು ಹೋರಾಟ ಇರಬಾರ್ದು. ನಮಗೆ ಉದ್ದೇಶ ಏನೈತ್ರಿ, ನಾವು ದಾರಿ ಒಳಗೆ ಕುಂತು ಡಿಪಾರ್ಟ್ಮೆಂಟ್ದವ್ರಿಗೆ ನಮಗೆ ಜಗಳ ಚಲೋ ರೀ, ರೈತರೆಲ್ಲ ಕೂಡಿ 31 ಜಿಲ್ಲಾ ರೈತರು ಕೊಡೋದು, ಆಮೇಲೆ ಮೀಟಿಂಗ್ ಥಿಯೇಟ್ ಕೊಡೋದು, ಹಿಂಗೆ ಆಗೋಕ್ಕಿಂತ ಮುನ್ನೆಚ್ಚರಿಕೆ ಮೊದಲ ಒಂದು ಮನವಿ ಕೊಟ್ಟು ಅದನ್ನು ಪ್ರಯತ್ನ ಮಾಡೋಣ ಅಂತ ಮಾಡಕತ್ತೇವೆ. ಒಂದಿಟ್ಟು ಮಾಡ್ರಿ ಸರ್. ಗೌಡ್ರ ಗೌಡ್ರ ಸರ್ ಮುಂದೆ ನೋಡ್ರಿ. ರೋಡಿನ ಐತೆ ನೋಡ್ರಿ.
ಲಾಸ್ಟ್ ಎಲ್ಲ ಮುಗಿದ್ಮೇಲೆ ನೇರವಾಗಿ ಅವ್ರು ಮಾಡಕ್ಕೆ ಕೂರ್ಸಿ ಮಂದಿ ಬರ್ತಾರೆ ನಾಳೆ ಬರ್ತಾವೆ